ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಇತ್ತೀಚಿನ ಕ್ವಾರ್ಟರ್ಲಿ ಅಪ್ಡೇಟ್ಗಳು ಬಂದ ಮೇಲೆ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ಇದೇ ರೀತಿಯ ಒಂದು ವಿಷಯವನ್ನ ಕವರ್ ಮಾಡಿದ್ದೆ. ಇವತ್ತು ಕೂಡ ಇನ್ನೊಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನೋಡೋಣ ಏನ್ ಟಾಪಿಕ್, ಇದರಿಂದ ಯಾವ ಷೇರುಗಳಿಗೆ ಉಪಯೋಗ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ, ಫಾಲೋ ಮಾಡಬಹುದು. 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ಫಾಲೋ ಮಾಡಬಹುದು. 5,000+ ಫಾಲೋವರ್ಸ್ ಇದ್ದಾರೆ ಆಸ್ ಆಫ್ ನೌ. ಯಾಕಂದ್ರೆ ಕೆಲವೊಂದು ಫೇಕ್ ಚಾನಲ್ ಗಳು ಕೂಡ ಇದಾವೆ ನಮ್ಮ ಲೋಗೋ ಬಳಸ್ಕೊಂಡು ಮಾಡ್ಕೊಂಡಿರುವಂತವು. ಅಂತವನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಯೂಸರ್ ನೇಮ್ ನೋಡಬಹುದು, ಸ್ಟಾಕ್ ಮಾರ್ಕೆಟ್ ಕನ್ನಡ ನ್ಯೂಸ್ ಅಂತ ಇದೆ. ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇದೀವಿ ಈಗಾಗಲೇ. DVR ಬಗ್ಗೆ, ESM GSM ಅಂದ್ರೆ ಏನು, FDI ವರ್ಸಸ್ FPI ಡಿಫರೆನ್ಸ್ ಏನು, ಈ ರೀತಿ ಹಲವು ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇದೆ ಅಂದ್ರೆ ಇವುಗಳನ್ನ ತಿಳ್ಕೊಳ್ಳಿಕ್ಕೆ ಫಾಲೋ ಮಾಡಬಹುದು. ಇನ್ನು ಮುಂದುವರಿಯೋಣ. ಹಾಗೆ ಇವತ್ತಿನ ಟಾಪಿಕ್ ಬಂದು ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಕವರ್ ಮಾಡ್ತಾ ಇಲ್ಲ, ಆದ್ರೆ ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಮ್ಯೂಚುವಲ್ ಫಂಡ್ ಗಳು ಹೆಚ್ಚಿನದಾಗಿ ಆಡ್ ಮಾಡಿರುವಂತಹ 10 ರಿಂದ 12 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಸ್ಟಿಟ್ಯೂಷನ್ಸ್ ಯಾವ ಶೇರ್ ಅನ್ನ ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುತ್ತೆ ಕ್ವಾರ್ಟರ್ ಎಂಡ್ ಅಲ್ಲಿ. ನಿನ್ನೆ ಪ್ರಮೋಟರ್ಸ್ ಬೈ ಮಾಡಿರುವಂತ ಒಂದಷ್ಟು ಷೇರುಗಳನ್ನ ಕವರ್ ಮಾಡಿದ್ದೆ. ಇವತ್ತು ಮ್ಯೂಚುವಲ್ ಫಂಡ್ಸ್ ಆಡ್ ಮಾಡಿರುವಂತ ಷೇರುಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವರು ಆಡ್ ಮಾಡಿದರೆ ಅಂತ ಖಂಡಿತ ನಾವು ಕಣ್ಮುಚ್ಕೊಂಡು ತಗೊಳಕ್ ಹೋಗ್ಬಾರ್ದು. ನಾವು ಸ್ಟಡಿ ಮಾಡ್ಬೇಕು. ಇನ್ ಕೇಸ್ ನಾವು ಸ್ಟಡಿ ಮಾಡಿರುವಂತ ಸ್ಟಾಕ್ ಅನ್ನೇ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಆಗ ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಬಹುದು. ಯಾಕಂದ್ರೆ ನಾವು ಸರಿಯಾದ ದಾರಿಯಲ್ಲೇ ಇದ್ದೀವಿ ಅಂತಾನ. ಇಲ್ಲ ಅಂದ್ರೆ ಇವ್ರು ಯಾಕೆ ಆಡ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ಕೂಡ ಆ ಕಂಪನಿಗಳನ್ನ ಸ್ಟಡಿ ಮಾಡಿ ನಮ್ಗೇನಾದ್ರೂ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಅಂತ ಕಡೆ ಹೋದ್ರೆ ಆಗ ನಮಗೂ ಕೂಡ ಒಳ್ಳೆಯ ರಿಟರ್ನ್ಸ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಅದೇ ಕಾರಣಕ್ಕೆ ನಾನು ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡೋದು. ಕಣ್ಮುಚ್ಕೊಂಡು ತಗೊಳ್ಳಿ ಅಂತ ಅಲ್ಲ, ತಗೊಳಕ್ ಹೋಗ್ಬೇಡಿ. ಅಂತ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಅದು ಯಾವುದೇ ಸ್ಟಾಕ್ ಆಗಿರ್ಲಿ, ನೀವು ಸ್ಟಡಿ ಮಾಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಇನ್ನು ನೋಡ್ತಾ ಹೋಗೋಣ. ಎಸ್ಪೆಷಲಿ ನೋಡಬಹುದು ET ಮಾರ್ಕೆಟ್ಸ್ ಇದನ್ನ ಕವರ್ ಮಾಡಿದೆ. ವಾಲ್ಯೂಮ್ ಶಾಕರ್ ಅಂತ. Mutual funds added over 1 crore shares to 10 stocks in September, which surged up to 40%. ಸುಮಾರು 1 ಕೋಟಿಗಿಂತ ಹೆಚ್ಚು ಷೇರುಗಳನ್ನ ಆಡ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋಗಳಿಗೆ. ಈ ಷೇರುಗಳಲ್ಲಿ ಇವರು ನಿಮ್ಗೆ ಗೊತ್ತಿರೋ ಹಾಗೆ ಹಲವನ್ನ ಆಡ್ ಮಾಡ್ತಿರ್ತಾರೆ, ಹಲವನ್ನ ತೆಗಿತಿರ್ತಾರೆ. ಇಲ್ಲಿ ಆಡ್ ಮಾಡಿರುವಂತಹ ಷೇರುಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಮೊದಲನೇ ಸ್ಟಾಕ್ ಬಂದು ಅದಾನಿ ಪವರ್. ಅದಾನಿ ಪವರ್ ಅಲ್ಲಿ ಎಷ್ಟು ಆಡ್ ಮಾಡಿದ್ದಾರೆ ಅಂತ ನೋಡಿದ್ರೆ ಸ್ಟಾಕ್ ಅಂತೂ ತುಂಬಾ ಚೆನ್ನಾಗಿ ಮೂವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ನೋಡಬಹುದು 51.8 crores ಇದೆ. ಅಂದ್ರೆ ಅದಾನಿ ಪವರ್ ಅಲ್ಲಿ 51.8 ಕೋಟಿ ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. ಅದರಲ್ಲಿ ಆಗಸ್ಟ್ ಅಲ್ಲಿ ಬರೀ 7 ಕೋಟಿ ಇತ್ತು, ಈಗ 51 ಕೋಟಿ ತಲುಪಿದೆ, ಅಥವಾ ನಿಯರ್ಲಿ 52 ಕೋಟಿ. ಅಂದ್ರೆ 45 ಕೋಟಿ ಶೇರ್ ಅನ್ನು ಆಡ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಮಂತ್ ಅಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಆಗಸ್ಟ್ ಅಲ್ಲಿ 7 ಕೋಟಿ ಇದ್ದದ್ದು. ಅಂದ್ರೆ ಆಗ ಒಂದು ಸುದ್ದಿ ಬಂತು, ಅದಾನಿ ಗ್ರೂಪ್ ನ ಮೇಲಿನ ಆರೋಪಗಳೇನಿತ್ತು, ಸೆಬಿ ಅದ್ರ ಬಗ್ಗೆ ಅಥವಾ ಆ ಕೇಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತು, ಅದನ್ನ ಕೈ ಬಿಡ್ತಿರೋ ಬಗ್ಗೆ. ಆದ್ರೆ ಕೆಲವೊಂದು ಆರೋಪಗಳ ಮೇಲೆ ಇನ್ನೂ ಎನ್ಕ್ವೈರಿ ನಡೀತಾ ಇದೆ, ಪೂರ್ತಿ ಬಿಟ್ಟಿಲ್ಲ. ಆದ್ರೆ ಮೆಜಾರಿಟಿ ಕೈ ಬಿಟ್ಟಂಗಾಗಿದೆ. ಆ ಸುದ್ದಿ ಬಂದ ಮೇಲೆ ಮ್ಯೂಚುವಲ್ ಫಂಡ್ಸ್ ಅದಾನಿ ಪವರ್ ಅಲ್ಲಿ ದೊಡ್ಡ ಮಟ್ಟದ ಪೊಸಿಷನ್ ಅನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ 108 ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಆಡ್ ಮಾಡಿದ್ದಾರೆ ತಮ್ಮ ಪೋರ್ಟ್ಫೋಲಿಯೋಗೆ. ಟೋಟಲ್ 7,489 ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅದಾನಿ ಪವರ್ ಸ್ಟಾಕ್ ನ ಮೇಲೆ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಮ್ಯೂಚುವಲ್ ಫಂಡ್ಸ್ ಮಾಡಿರೋದು ಈ ಸ್ಟಾಕ್ ನ ಮೇಲೆ. ಇನ್ನು ಎರಡನೇ ಸ್ಟಾಕ್ ನಾವು ಬರೋದ್ರೆ ಸಮ್ಮಾನ್ ಕ್ಯಾಪಿಟಲ್. ಸಮ್ಮಾನ್ ಕ್ಯಾಪಿಟಲ್ ಇಲ್ಲಿ ಎಷ್ಟು ತಗೊಂಡಿದ್ದಾರೆ ಅಂತ ನೋಡಿದ್ರೆ ಸ್ಟಾಕ್ ಅಂತೂ 39% ಅಪ್ ಆಗಿದೆ ಈಗಾಗಲೇ ಸೆಪ್ಟೆಂಬರ್ ಅಲ್ಲಿ. ಇಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ 9.1 crore ತಲುಪಿದೆ 3.1 crore ಇಂದ. ಅಂದ್ರೆ 6 ಕೋಟಿ ಷೇರುಗಳನ್ನ ಆಡ್ ಮಾಡಿದ್ದಾರೆ ಸಮ್ಮಾನ್ ಕ್ಯಾಪಿಟಲ್ ಅಲ್ಲಿ. ಹಾಗೆ ಟೋಟಲ್ 69 ಸ್ಕೀಮ್ಸ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 1,468 ಕೋಟಿ ಟೋಟಲ್ ವ್ಯಾಲ್ಯೂ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಸಮ್ಮಾನ್ ಕ್ಯಾಪಿಟಲ್ ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ. ವೋಡಾಫೋನ್ ಐಡಿಯಾದಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನು ಇವರು ತಗೊಂಡಿದ್ದಾರೆ. ಜೊತೆಗೆ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ರೋಸ್ ಟು 491.5 crores, 491.5 ಕೋಟಿಯನ್ನು ತಲುಪಿದೆ. ಆದ್ರೆ ಈ ಹಿಂದೆ ಕೂಡ ಹೋಲ್ಡಿಂಗ್ ಇತ್ತು 406 ಕೋಟಿ, ಈಗ 491 ಕೋಟಿಗೆ ಹೋಗಿದೆ. ಅಂದ್ರೆ 84 ಲಕ್ಷ ಷೇರುಗಳನ್ನ ತಗೊಂಡಿದ್ದಾರೆ. ಜೊತೆಗೆ 97 ಸ್ಕೀಮ್ಸ್ ಸ್ಟಾಕ್ ನ ಹೊಂದಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ನೋಡಬಹುದು 3,996 ಕೋಟಿಯನ್ನ ವೋಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್. ಇಲ್ಲೂ ಕೂಡ ದೊಡ್ಡ ಮಟ್ಟದ ಹೋಲ್ಡಿಂಗ್ ಅನ್ನೇ ಮ್ಯೂಚುವಲ್ ಫಂಡ್ಸ್ ಇಟ್ಟಿದ್ದಾರೆ. ಜೊತೆಗೆ ಈ ಕ್ವಾರ್ಟರ್ ಅಲ್ಲೂ ಕೂಡ ಒಂದಷ್ಟು ಆಡ್ ಮಾಡಿದ್ದಾರೆ ನೋಡಬಹುದು. ಇನ್ನು RBL ಬ್ಯಾಂಕ್. RBL ಬ್ಯಾಂಕ್ ಅಲ್ಲಿ ಎಷ್ಟು ಕೋಟಿ ಷೇರುಗಳನ್ನ ಹೊಂದಿದ್ದಾರೆ ಅಂತ ನೋಡಿದರೆ
18.3 crore ಶೇರ್ಸ್. 17.3 crores ಇತ್ತು ಆಗಸ್ಟ್ ಅಲ್ಲಿ, ಸೆಪ್ಟೆಂಬರ್ ಅಲ್ಲಿ 18.3 ಕೋಟಿ ತಲುಪಿದೆ. ಅಂದ್ರೆ ಎಕ್ಸಾಕ್ಟ್ಲಿ 1 ಕೋಟಿ ಷೇರುಗಳನ್ನ ಆಡ್ ಮಾಡಿದ್ದಾರೆ ತಮ್ಮ ಪೋರ್ಟ್ಫೋಲಿಯೋಗಳಿಗೆ ಮ್ಯೂಚುವಲ್ ಫಂಡ್ಸ್. 120 ಸ್ಕೀಮ್ಸ್ ಹೋಲ್ಡ್ ಮಾಡ್ತಿದ್ದಾವೆ ಈ ಸ್ಟಾಕ್ ಅನ್ನ. ಮಾರ್ಕೆಟ್ ವ್ಯಾಲ್ಯೂ 5,085 ಕೋಟಿ ಇದೆ. ಎಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ RBL ಬ್ಯಾಂಕ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ನಂತರ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಲ್ಲೂ ಕೂಡ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. 52.2 ಕೋಟಿ ಷೇರುಗಳನ್ನು ಹೊಂದಿದ್ದಾರೆ. 45.8 ಕೋಟಿ ಇದ್ದದ್ದು ಆಗಸ್ಟ್ ಅಲ್ಲಿ, ಸೆಪ್ಟೆಂಬರ್ಗೆ 52.2 ಕೋಟಿ ತಲುಪಿದೆ. ಅಂದ್ರೆ 6 ಕೋಟಿಗಿಂತ ಜಾಸ್ತಿ ಷೇರುಗಳನ್ನ ಇವರು ಸೆಪ್ಟೆಂಬರ್ ಅಲ್ಲಿ ಬೈ ಮಾಡಿದ್ದಾರೆ. 195 ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ಮಾರ್ಕೆಟ್ ವ್ಯಾಲ್ಯೂ 6,462 ಕೋಟಿ ಇದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಕೆನರಾ ಬ್ಯಾಂಕ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್. ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದು ಒಂದು ಸಣ್ಣ ಕಂಪನಿ. ಇಲ್ಲೂ ಕೂಡ ನೋಡಬಹುದು ದೊಡ್ಡ ಮಟ್ಟದ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. 28.9 ಕೋಟಿ ಅಂದ್ರೆ ಆಲ್ಮೋಸ್ಟ್ 29 ಕೋಟಿ ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಇಟ್ಕೊಂಡಿದ್ದಾರೆ. ಹಾಗೆ ಆಗಸ್ಟ್ ಅಲ್ಲಿ 26.3 ಕೋಟಿ ಇತ್ತು. ಅಂದ್ರೆ ನಿಯರ್ಲಿ 2.5 ಕೋಟಿ ಷೇರುಗಳನ್ನ ಆಡ್ ಮಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. 56 ಸ್ಕೀಮ್ಸ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ಮಾರ್ಕೆಟ್ ವ್ಯಾಲ್ಯೂ 1,340 ಕೋಟಿ ಇದೆ. ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ಅದನ್ನ ನೀವಿಲ್ಲಿ ನೋಡಬಹುದು. ನಂತರ ಶ್ರೀರಾಮ್ ಫೈನಾನ್ಸ್. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಎಷ್ಟು ಹೋಲ್ಡಿಂಗ್ ಇದೆ ನೋಡಬಹುದು. 22.5 ಕೋಟಿ ಹೋಲ್ಡಿಂಗ್ ಇದೆ. 21.5 ಕೋಟಿ ಇತ್ತು ಆಗಸ್ಟ್ ಅಲ್ಲಿ. ಅಂದ್ರೆ 1.1 crore ಷೇರುಗಳನ್ನ ಆಡ್ ಮಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ಟೋಟಲ್ 298 ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ಸುಮಾರು ಸ್ಕೀಮ್ಸ್ ಗಳು ಶ್ರೀರಾಮ್ ಫೈನಾನ್ಸ್ ಅನ್ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಹಾಗೆ ಮಾರ್ಕೆಟ್ ವ್ಯಾಲ್ಯೂ ನೋಡಬಹುದು 13,851 ಕೋಟಿ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇದೆ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್. 13,851 ಕೋಟಿ ಅಂದ್ರೆ ಹೆಂಗ್ ಕಡಿಮೆ ಅಲ್ವಲ್ಲ. ಶ್ರೀರಾಮ್ ಫೈನಾನ್ಸ್ ಅಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇನ್ನು ಎಸ್ ಬ್ಯಾಂಕ್ ಇತ್ತೀಚೆಗೆ ಸಾಕಷ್ಟು ಸುದ್ದಿಗಳನ್ನ ಮಾಡಿದೆ. SMBC ಸ್ಟೇಕ್ ತಗೊಂಡ್ಮೇಲೆ ಇಲ್ಲಿ ನೋಡಬಹುದು 90.6 ಕೋಟಿ ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. ಆಗಸ್ಟ್ ಅಲ್ಲಿ 79.2 ಕೋಟಿ ಇತ್ತು. ಅಂದ್ರೆ ಆಲ್ಮೋಸ್ಟ್ 10 ಕೋಟಿಗಿಂತ ಜಾಸ್ತಿ ಷೇರುಗಳನ್ನ ಇವರು ತಗೊಂಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. 101 ಸ್ಕೀಮ್ಸ್ ಎಸ್ ಬ್ಯಾಂಕ್ ಶೇರ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ಮಾರ್ಕೆಟ್ ವ್ಯಾಲ್ಯೂ ನೋಡಬಹುದು 1,926 ಕೋಟಿ ಇದೆ. ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಿಯರ್ಲಿ 2,000 crores 101 ಸ್ಕೀಮ್ಸ್ ಎಸ್ ಬ್ಯಾಂಕ್ ಶೇರ್ ಅನ್ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾವೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಷ್ಟು ಹೋಲ್ಡಿಂಗ್ ಇದೆ ಅಂತ ನೋಡಿದ್ರೆ ಆಗಸ್ಟ್ ಅಲ್ಲಿ 20 ಕೋಟಿ ಷೇರುಗಳಿತ್ತು. ಈಗ 21.4 ಕೋಟಿ ಷೇರುಗಳಾಗಿದೆ. ಅಂದ್ರೆ 1.4 crore ಶೇರ್ಸ್ ಅನ್ನ ಸೆಪ್ಟೆಂಬರ್ ಅಲ್ಲಿ ಬೈ ಮಾಡಿದ್ದಾರೆ. 109 ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. 2,642 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟ್ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇಲ್ಲಿ ನೋಡಬಹುದು ಆಗಸ್ಟ್ ಅಲ್ಲಿ 60.4 ಕೋಟಿ ಷೇರುಗಳಿತ್ತು. ಈಗ 64.5 ಕೋಟಿ ಇದೆ. ಅಂದ್ರೆ 4 ಕೋಟಿ ಪ್ಲಸ್ ಷೇರುಗಳನ್ನ ಆಡ್ ಮಾಡಿದ್ದಾರೆ ತಮ್ಮ ಪೋರ್ಟ್ಫೋಲಿಯೋಗಳಿಗೆ ಮ್ಯೂಚುವಲ್ ಫಂಡ್ಸ್. 176 ಸ್ಕೀಮ್ಸ್ PNB ಅನ್ನ ಹೋಲ್ಡ್ ಮಾಡ್ತಿದ್ದಾವೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ. ಮಾರ್ಕೆಟ್ ವ್ಯಾಲ್ಯೂ 7,279 ಕೋಟಿ ಇದೆ. 7,279 ಕೋಟಿ ಮೊತ್ತದ ಷೇರುಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ ಮ್ಯೂಚುವಲ್ ಫಂಡ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ. ಇನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೋಡಬಹುದು 49.2 ಕೋಟಿ ಷೇರುಗಳಿತ್ತು ಆಗಸ್ಟ್ ಅಲ್ಲಿ. 52 ಕೋಟಿ ಆಗಿದೆ ಈಗ. ಅಂದ್ರೆ 2,80,00,000 ಷೇರುಗಳನ್ನ ಸೆಪ್ಟೆಂಬರ್ ಅಲ್ಲಿ ಬೈ ಮಾಡಿದ್ದಾರೆ. 238 ಸ್ಕೀಮ್ಸ್ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾವೆ. ಮಾರ್ಕೆಟ್ ವ್ಯಾಲ್ಯೂ ನೋಡಬಹುದು 13,431 ಕೋಟಿ ಇದೆ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ರೀಸೆಂಟ್ ಕ್ಲೋಸಿಂಗ್ ಪ್ರೈಸ್ ಇರುತ್ತಲ್ಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಈ ಆರ್ಟಿಕಲ್ ಯಾವಾಗ ಪಬ್ಲಿಷ್ ಆಯ್ತು ಅವತ್ತಿನ ಹಿಂದಿನ ದಿನದ ಕ್ಲೋಸಿಂಗ್ ಪ್ರೈಸ್ ಗೆ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಮ್ಯೂಚುವಲ್ ಫಂಡ್ಸ್ ಅದಕ್ಕೆ ಮುಂಚೆನೆ ಇನ್ವೆಸ್ಟ್ ಮಾಡಿರ್ತಾರೆ. ಪ್ರೈಸ್ ಡಿಫರೆನ್ಸ್ ಇರುತ್ತೆ. ಆದ್ರೆ ಇತ್ತೀಚಿನ ಕ್ಲೋಸಿಂಗ್ ಪ್ರೈಸ್ ಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಒಟ್ಟಿನಲ್ಲಿ 238 ಸ್ಕೀಮ್ಸ್ ಬ್ಯಾಂಕ್ ಆಫ್ ಬರೋಡಾನ ಹೋಲ್ಡ್ ಮಾಡ್ತಿದ್ದಾವೆ. 13,431 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಬೈ ಮಾಡಿದ್ದಾರೆ ಇವರು. ನಂತರ ಹಿಂದೂಸ್ತಾನ್ ಜಿಂಕ್ ಅಲ್ಲೂ ಕೂಡ ನೋಡಬಹುದು 2.9 ಕೋಟಿ ಷೇರುಗಳಿತ್ತು ಆಗಸ್ಟ್ ಅಲ್ಲಿ. ಈಗ 4.1 ಕೋಟಿ ಆಗಿದೆ. ಅಂದ್ರೆ 1.2 crores ಷೇರುಗಳನ್ನ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ಟೋಟಲ್ 2,001 ಕೋಟಿಯನ್ನ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈ ಷೇರುಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ಹಿಂದೂಸ್ತಾನ್ ಜಿಂಕ್, ಹಾಗೆ ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ನಂತರ ಬ್ಯಾಂಕ್ ಆಫ್ ಇಂಡಿಯಾ, ಎಸ್ ಬ್ಯಾಂಕ್, ಹಾಗೆ ಶ್ರೀರಾಮ್ ಫೈನಾನ್ಸ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ನಂತರ ಕೆನರಾ ಬ್ಯಾಂಕ್, ಹಾಗೆ RBL ಬ್ಯಾಂಕ್, ನಂತರ ವೋಡಾಫೋನ್ ಐಡಿಯಾ, ಸಮ್ಮಾನ್ ಕ್ಯಾಪಿಟಲ್, ಅದಾನಿ ಪವರ್. ಟೋಟಲ್ 12 ಷೇರುಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ಅದರಲ್ಲಿ ಬ್ಯಾಂಕಿಂಗ್ ಕಂಪನಿಗಳೇ ಜಾಸ್ತಿ ಇದ್ದಾವೆ. ನಾನು ಅವಾಗ್ಲೇ ಹೇಳಿದೆ ನಿಮಗೆ ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ ಅಂತ. ಕಂಪನಿಗಳನ್ನ ಸ್ಟಡಿ ಮಾಡಿ, ನಿಮಗೆ ಎಲ್ಲಿ ಪೊಟೆನ್ಶಿಯಲ್ ಇದೆ, ಒಳ್ಳೆ ರಿಟರ್ನ್ಸ್ ಕೊಡುವಂತ ಕೇಪಬಿಲಿಟಿ ಇದೆ ಅನ್ಸುತ್ತೆ ಅಂತ ಕಡೆ ಹೋಗಿ.
ಹಾಗೆ ಈಗಾಗಲೇ ಇಲ್ಲಿ ನೋಡಿದಂತ ಷೇರುಗಳಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಿದೀರಾ, ಖುಷಿ ಪಡಿ. ಇಲ್ವಾ, ಇಟ್ಸ್ ಓಕೆ. ಇಲ್ಲಿ ಕವರ್ ಮಾಡಿದ ಷೇರುಗಳಲ್ಲಿ ನನ್ನ ಹತ್ರನೂ ಯಾವುದೂ ಇಲ್ಲ. ಸಾರಿ, ಎಸ್ ಬ್ಯಾಂಕ್ ಮಾತ್ರ ಸ್ವಲ್ಪ ಕ್ವಾಂಟಿಟಿ ಇದೆ, ಇನ್ಯಾವುದೂ ಇಲ್ಲ. ಹಾಗಾಗಿ ಖುಷಿ ಪಡೋದು, ಬೇಜಾರ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಬಟ್ ವಿಷಯ ತಿಳ್ಕೊಂಡ್ವಾ. ಇನ್ ಕೇಸ್ ಯಾವ್ದಾದ್ರು ಸ್ಟಾಕ್ ಅಲ್ಲಿ ನಿಮ್ಗೆ ಆಸಕ್ತಿ ಇದೆಯಾ, ಆ ಸ್ಟಾಕ್ ಅನ್ನ ಇನ್ನು ಹೆಚ್ಚಿನ ಅಧ್ಯಯನಕ್ಕೊಳಪಡಿಸಿ, ಅಲ್ಲಿರೋ ಚಾಲೆಂಜಸ್, ಅಡ್ವಾಂಟೇಜಸ್ ಅಂತ ತಿಳ್ಕೊಳ್ಳಿ. ಆನಂತರ ನಿಮ್ಗೆ ಓಕೆ, ಇಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ, ನಮಗೆ ಒಳ್ಳೆ ಲಾಭ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ಸ್ತಾ, ದೆನ್ ಗೋ ಅಹೆಡ್. ಇಲ್ವಾ, ಜಸ್ಟ್ ಇಗ್ನೋರ್ ಇಟ್. ಅದನ್ನೇ ಮಾಡ್ಬೇಕಾಗಿರೋದು. ಸುಮ್ನೆ ನಾವು ವಿಡಿಯೋ ನೋಡ್ಬಿಟ್ಟು ತಗೊಂಡ್ರೆ ಆನಂತರ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದ್ರೆ ಹೋಲ್ಡ್ ಮಾಡುವಂತ ಧೈರ್ಯ ಇರೋದಿಲ್ಲ, ಪಾನಿಕ್ ಆಗಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ಹಾಗಾಗಿ ಆ ರೀತಿಯ ತಪ್ಪುಗಳನ್ನ ಮಾಡದೆ ಸಾಧ್ಯವಾದಷ್ಟು ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ವಾಟ್ಸ್ಆಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲೂ ಕೂಡ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.